ನವರಾತ್ರಿ ಉತ್ಸವದ ಪ್ರಯುಕ್ತ ಚಂಡಿ ಹವನ ಸಂಪನ್ನ. ಗಂಗಾವತಿ ನಗರದ ಶ್ರೀರಾಮ ಮಂದಿರದಲ್ಲಿ ಕಳೆದ ಹೊಸ ವರ್ಷದ ಯುಗಾದಿ ಹಬ್ಬದ ದಿನದಂದು ಆರಂಭಗೊಂಡ ಶ್ರೀರಾಮ ನವರಾತ್ರಿ ಉತ್ಸವ ಶನಿವಾರ ದಿನವಾದ ಇಂದು ಚಂಡಿ ಹೋಮ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿತು. ಶ್ರೀರಾಮ ಸೇವಾ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ದಂಪತಿಗಳು ಚಂಡಿ ಹೋಮದ ಪೂರ್ಣಾಹುತಿಯನ್ನ ನೆರವೇರಿಸಿದರು. ಹೋಮದ ನೇತೃತ್ವವನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಅನಿಲ್ ಭಟ್ ಹಾಗೂ ಇತರರು ಸಾಂಗತವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್, ಆರ್ಯವೈಶ್ಯ ಸಮಾಜದ ಹಿರೇಜಂತಕಲ್ ಅಧ್ಯಕ್ಷ ನಾಗರಾಜ್ ದರೋಜಿ ಸೇರಿದಂತೆ ಇತರರು ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಎಂದಿನಂತೆ ಶ್ರೀರಾಮ ಹಾಗೂ ಪರಿವಾರ ದೇವರುಗಳಿಗೆ ಅಭಿಷೇಕ, ಅಷ್ಟೋತ್ತರ ಪಾರಾಯಣ, ಹೂವಿನ ಅಲಂಕಾರ ಹಾಗೂ ವಿವಿಧ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು. ಬಳಿಕ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನಡೆಸಲಾಯಿತು. ಆಚರಿಸುತ್ತಿದ್ದು ಎಲ್ಲ 3 ದಿನಗಳ ಕಾರ್ಯಕ್ರಮದಲ್ಲಿ ಈ ಮೊದಲನೇ ದಿನ ಪ್ರಾರಂಭವಾಗಿ ಇವತ್ತು ಚಂಡಿ ಹೋಮ ಆಯಿತು. ನಾಳೆ ರಾಮನವಮಿ, ನಾಡಿದ್ದು ಪಟ್ಟಾಭಿಷೇಕ ಇರುತ್ತದೆ. ಎಲ್ಲ ಸದ್ಭಕ್ತರು ಬಂದು ಎಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳಿದ್ರು. ಸತತ ಕಾರ್ಯಕ್ರಮ ಇರುತ್ತದೆ, ಅನ್ನ ಸಂತರ್ಪಣೆ ಇರುತ್ತದೆ. ಎಲ್ಲರೂ ಭಕ್ತಾದಿಗಳು ಬಂದು ಶ್ರೀರಾಮದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಅವರ ಒಂದು ಮನೋರಪ್ಪಯ್ಯನವರ ಒಂದು ಮನೆತನದಿಂದ ಈ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಗನಾದ ನಮ್ಮ ಶ್ರೀನಿವಾಸಯ್ಯನವರು ಅವ್ರ ತಂದೆಯವರು ಏನು ಹಾಕಿಕೊಟ್ಟಾರೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಯಾವುದೇ ಒಂದು ಚ್ಯುತಿ ಬಾರಲಾರದೆ ಎಲ್ಲ ಒಂದು ರಾಮದೇವರದ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ವಂದನೆ ಸಲ್ಲಿಸಿ, ಎಷ್ಟೇ ಕೆಲಸ ಮಾಡಿದರೂ ಯಾವುದೇ ಆಗಲಿ ಆತನೇ ನಿಂತು ಎಲ್ಲ ಕೆಲಸ ಮಾಡ್ತಾನೆ. ಆತನ ಒಂದು ಶಕ್ತಿ ಆ ರಾಮದೇವರು ಕೊಟ್ಟನಂತ ಹೇಳಿ